ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ದ ಮೋಸ್ಟ್ ವೈಟೆಡ್ ಸ್ಕೆಡ್ಯೂಲ್ ಇಸ್ ಬೀನ್ ಔಟ್ ನಾವ್. IPL 2026 ಸ್ಕೆಡ್ಯೂಲ್ ಈಚೆ ಬಂದೈತೆ ಮಗ. ಇವಾಗ ಹೌದು 7 ಗಂಟೆಗೆ ಲೈವ್ ಇದೆ ಸ್ಟಾರಲ್ಲಿ, ಜೊತೆಗೆ ಜಿಯೋ ಹಾಟ್ ಸ್ಟಾರಲ್ಲಿ ಬೇಕಾದ್ರೆ ನೋಡ್ಬೋದು. ಲೈವ್ ಆಗಿ ಅದು ಅನೌನ್ಸ್ ಆಗುತ್ತೆ. ಅದಕ್ಕಿಂತ ಮುಂಚೆನೇ ಇವಾಗ ಇನ್ಫಾರ್ಮೇಷನ್ ಎಲ್ಲ ಲೀಕ್ ಆಗಿ ಹೋಗ್ಬಿಟ್ಟೈತೆ. ಇಷ್ಟು ಮ್ಯಾಚಿಗೆ ಸ್ಕೆಡ್ಯೂಲ್ನ ಬಿಟ್ಟಿದ್ದಾರೆ ಅಂತ. ಫಸ್ಟ್ ಫೇಸ್ನ ಸ್ಕೆಡ್ಯೂಲ್ ಇವಾಗ ಈಚೆ ಕಡೆ ಬಂದಿದೆ. ಫಸ್ಟ್ ಫೇಸ್ದು ಗೊತ್ತಿತ್ತು. ಇನ್ಫ್ಯಾಕ್ಟ್ ಇವರನ್ನೇ ಅಪ್ಡೇಟ್ ಆಗಿ ಕೊಡಿದ್ರು ದೈವಜಿತ್ ಸೈಕ್ಯ ಅವರು. ಹೇಳಿರೋ ಪ್ರಕಾರ 20 ದಿನದ್ದು ನಾವು ಬಿಡ್ತೀವಿ 12ನೇ ತಾರೀಕು ಒಳಗಡೆ ಅಂತ ಹೇಳ್ತಾ ಇದ್ದಂಗೆ 20 ದಿನದೇ ಬಿಟ್ಟಿದ್ದಾರೆ. ಸೊ 20 ದಿನದ ಸ್ಕೆಡ್ಯೂಲು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಮಕ್ಕ ಯಾವ ಥರ ಇದೆ ಅಂತ. ಓಪನಿಂಗ್ ಮ್ಯಾಚ್ ಇನ್ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇನಾಗ್ರಲ್ ಮ್ಯಾಚ್ ಆಗೋದು ಕನ್ಫರ್ಮ್ ಆಯಿತು. ಇದು ಮುಂಚೆನೇ ಕನ್ಫರ್ಮ್ ಆಗಿತ್ತು, ಇವಾಗ ಸ್ಕೆಡ್ಯೂಲ್ ಈಚೆ ಬಂದಮೇಲೂ ಕೂಡ ಕನ್ಫರ್ಮ್ ಆಯಿತು. RCB ವರ್ಸಸ್ CSK ಅಲ್ಲ, RCB ವರ್ಸಸ್ SRH. ಇದು ಆಶ್ಚರ್ಯಕರವಾಗಿರುವಂಥದ್ದು. ಔಟ್ ಆಫ್ ದ ಸಿಲೆಬಸ್ ಅಂತ ಹೇಳ್ತಾರಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಪಂಜಾಬ್ ಕಿಂಗ್ಸ್ಗೆ ಇರುತ್ತೆ, ಇಲ್ಲಾಂದ್ರೆ CSK ಇರುತ್ತೆ, MIಗೆ ಇರುತ್ತೆ, ಅಥವಾ KKRಗೆ ಇರುತ್ತೆ RCB ಅಗೇನ್ಸ್ಟು ಅಂತ ಅನ್ಕೊಂಡಿದ್ವಿ. ಸನ್ರೈಸರ್ಸ್ ಹೈದರಾಬಾದ್ ಅಗೇನ್ಸ್ಟ್ ನಾನು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿರಲಿಲ್ಲ, ಬಟ್ ನೋಡಿ ಇವ್ರ ಮೇಲೆ ಹಾಕಿದ್ದಾರೆ. ಸೊ ನೋಡೋಣ, ಈ ಮ್ಯಾಚು ಕೂಡ ಮಜವಾಗಿನೇ ಇರುತ್ತೆ. ಏನು ಸಿಕ್ಕಾಪಟ್ಟೆ ಕ್ವಾಲಿಟಿ ಸೈಡ್ ಇದೆ ಸನ್ರೈಸ್ ಹೈದರಾಬಾದನ್ನು ಕೂಡ. ಬಟ್ CSK ಇದನ್ನು ಸಿಕ್ಕಾಪಟ್ಟೆ ಮಜಾ ಇರೋದು. ಒಂದು ಲಾಸ್ಟ್ ಇಯರ್ದು ಎರಡು ಕ್ಲಾಶ್ ನಜ್ಜಿ ಹಾಕೊಂಡು ಚಚಾಡ್ಬಿಟ್ಟಿದ್ವಲ್ಲ, ಅದ್ರದ್ದು ರಿವೆಂಜ್ ತಿರ್ಸ್ಕೊಬೇಕು ಅಂತ. ಇನ್ಫ್ಯಾಕ್ಟ್ ಅವರು ಸಿಕ್ಕಾಪಟ್ಟೆ ಆಸೆ ಪಡ್ತಿದ್ರು. RCB ಅಗೇನ್ಸ್ಟ್ ಇರಬೇಕು, RCB ಅಗೇನ್ಸ್ಟ್ ಇರಬೇಕು, ನಮಗೆ ಮೊದಲೇ ಅವ್ರ ಹತ್ರನೇ ಓಡಿಸ್ಕೋಬೇಕು ಅನ್ನೋ ಆಸೆ ಪಡ್ತಿದ್ರು CSK ಅವರು. ಬಟ್ ಅನ್ಫಾರ್ಚುನೇಟ್ಲಿ ಓಪನಿಂಗ್ ಮ್ಯಾಚು, ಇನಾಗ್ರಲ್ ಮ್ಯಾಚು SRH ಮೇಲೆ ಹಾಕಿದರೆ ಓಕೆ, ವೆಲ್ ಆ್ಯಂಡ್ ಗುಡ್. ಇನಾಗ್ರಲ್ ಮ್ಯಾಚ್ ಇದೆಯಲ್ಲ ಅಂತ ಅದಕ್ಕೆ ಖುಷಿ ಪಡಬೇಕು. ಇನಾಗ್ರೇಷನ್ ಹಾಕಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಫ್ಟರ್ 1 ಇಯರ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮತ್ತೆ ಮ್ಯಾಚು IPL ಇಂದ ಎಂಡ್ ಆಗಿದೆ. IPL ಇಂದನೇ ಮತ್ತೆ ಬರ್ತಾ ಇದೆಯಲ್ಲ, ಸೊ ಇದಕ್ಕೆ ಖುಷಿ ಪಡಬೇಕಾಗುತ್ತೆ. RCBಗೆ ಮೊದಲನೇ ದಿನದ 28ನೇ ತಾರೀಕು ಮ್ಯಾಚು, ಇದು ಈವ್ನಿಂಗ್ ಮ್ಯಾಚ್ ಆಯಿತು ಅಂತ ಅಂದರೆ. ಎರಡನೇ ಮ್ಯಾಚ್ ಬಂದ್ಬಿಟ್ಟು ಒಂದು ಲಾಂಗ್ ಗ್ಯಾಪ್ ಇದೆ. 5ನೇ ತಾರೀಕು RCB ಆಡ್ತಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಅಗೇನ್ಸ್ಟು. ಇದು ಕೂಡ ಹೋಮ್ ಮ್ಯಾಚು. ಫಸ್ಟ್ನೇ ಮ್ಯಾಚ್ ಹಾಕಿಸ್ಕೊಂಡಿಲ್ಲ ಅಂತಂದೇನೋ, ಸೆಕೆಂಡ್ನೇ ಮ್ಯಾಚ್ ಹಾಕಿಸ್ಕೊಂಡಿದ್ದು ನೋಡಿ ನಮ್ಮ RCBಯಲ್ಲಿ. ಬೆಂಗಳೂರಲ್ಲಿ ಹೋಮ್ ಮ್ಯಾಚ್ನ ಆಡಿದೆ. 2 ಹೋಮ್ ಮ್ಯಾಚ್ ಇವಾಗ ಬಿಟ್ಟಿರುವಂಥ ಸ್ಕೆಡ್ಯೂಲಲ್ಲಿ 2 ಹೋಮ್ ಮ್ಯಾಚು 2 ಅವೇ ಮ್ಯಾಚ್ನ ಕೊಟ್ಟಿದ್ದಾರೆ 20 ಮ್ಯಾಚ್ನ ಸ್ಕೆಡ್ಯೂಲಲ್ಲಿ. ಸೊ ಒಬ್ಬೊಬ್ರದ್ದೇನು ಸಪ್ರೇಟಾಗಿ ಹೇಳಬೇಕಾ. ಸೆಕೆಂಡ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ KKR ಇದೆ. 3ನೇ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ನೋಡಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಮೊದಲನೇ ಮ್ಯಾಚು 30ನೇ ತಾರೀಕಿದೆ. ಇನ್ನೇನು ನನಗೆ ಎಲ್ಲರೂ ಕೂಡ ಇರುತ್ತೆ, ನೋಡ್ಕೊಂಬಿಡಿ ಹೆಂಗೇನೆ. ಸೊ ಇಲ್ಲಿ ನೋಡಿ, ಎಲೆಕ್ಷನ್ಸ್ ಇರೋದು ಚೆನ್ನೈಯಲ್ಲಿ, ಕೋಲ್ಕತ್ತಾದಲ್ಲಿ ಆ್ಯಂಡ್ ಗುವಾಟಿನ ಇಲ್ಲಿ ಹೋಮ್ ಗ್ರೌಂಡ್ ಆಗಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ನೋಡಿ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಗುವಾಟಿಲೇ ನಡೀತಾ ಇದೆ, ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಕೂಡ ಗುವಾಟಿಲೇ ನಡೀತಾ ಇದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಎಲೆಕ್ಷನ್ಸ್ ಇರೋದ್ರಿಂದ 20 ದಿನದ ಸ್ಕೆಡ್ಯೂಲು ಮಾತ್ರ ಬಿಟ್ಟಿದ್ದಾರೆ. ಸೊ ಈ ಟೈಮಲ್ಲೇ ಎಲೆಕ್ಷನ್ ಸ್ಕೆಡ್ಯೂಲ್ಗಳು ಅಂದರೆ ಡೇಟ್ಸ್ಗಳು ಜೊತೆಗೆ ಏನೇನು ಆಗಬೇಕು ಅನ್ನೋದು ನಿರ್ಧಾರ ಆಗುತ್ತೆ ಅನ್ನೋ ಥರ ಕಾಣಿಸ್ತಿದೆ. ಸೊ ನನ್ನ ಪ್ರಕಾರ ನೋಡ್ತು ಅಂತಂದರೆ ಇನ್ನು ಮಿಕ್ಕಂಥ ಮ್ಯಾಚ್ಗಳೇನಿದ್ದಾವೆ ಅದನ್ನು ಒಂದೇ ಸಲ ಬಿಡ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಏನು 3 ಫೇಸಲ್ಲಿ ಬಿಡೋ ಥರ ಏನಿಲ್ಲ. ಫಸ್ಟ್ ಫೇಸ್ ಬಿಟ್ಟಿದ್ದಾರೆ, ಇನ್ನು ಮಿಕ್ಕಂಥ ಆಲ್ಮೋಸ್ಟ್ ಒಂದು 50+ ಮ್ಯಾಚಸ್ ಇದೆ. ಸೊ ಅದ್ರದ್ದು ಸ್ಕೆಡ್ಯೂಲ್ ಅರ್ಧನೂ ಬಿಟ್ಟಿಲ್ಲ ಅವ್ರನ್ನ ಸ್ಕೆಡ್ಯೂಲು, ಅರ್ಧಕ್ಕಿಂತ ಜಾಸ್ತಿನೇ ಇನ್ನೂ ಮಿಕ್ಕಿದೆ. ಸೊ ಅಷ್ಟು ಮ್ಯಾಚ್ದು ಸ್ಕೆಡ್ಯೂಲು ಇನ್ನೂ ಒಂದೇ ಸಲ ಬಿಡ್ತಾರೆ ಅನ್ನೋ ಥರ ಕಾಣಿಸುತ್ತೆ ಸೀನ್ ನೋಡ್ತು ಅಂದರೆ. ಇನ್ನು ಅವೇ ಮ್ಯಾಚು RCBದು ಬಂದುಬಿಟ್ಟು ಇರೋದು ಇಟ್ಸ್ ಗುವಾಟಿ, ರಾಜಸ್ಥಾನ್ ರಾಯಲ್ಸ್ ಮೇಲೆ ಆಡ್ತಾ ಇದ್ದಾರೆ 10ನೇ ತಾರೀಕು. ನೋಡಿ ಗ್ಯಾಪ್ ಸಖತ್ತಾಗಿದೆ ನಮ್ಮ RCBಗೆ. ಫಸ್ಟ್ನೇ ಮ್ಯಾಚ್ 28ನೇ ತಾರೀಕು ಆಡ್ತಾ ಇರೋದು, ಸೆಕೆಂಡ್ನೇ ಮ್ಯಾಚ್ 5ನೇ ತಾರೀಕು ಆಡ್ತಾ ಇರೋದು, 3ನೇ ಮ್ಯಾಚ್ ನಾವು ಆಡ್ತಿದ್ದೀವಿ 10ನೇ ತಾರೀಕು. ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪೇ ಕೊಟ್ಬಿಟ್ಟಿದ್ದಾರೆ. 10ನೇ ತಾರೀಕು ಆದಮೇಲೆ 12ನೇ ತಾರೀಕು. ಇದರಲ್ಲಿ ಅಷ್ಟೊಂದು ಗ್ಯಾಪ್ ಇಲ್ಲ, 1-2 ದಿನದ ಗ್ಯಾಪ್ ಇದೆ ಅಷ್ಟೇ, 1 ದಿನದ ಗ್ಯಾಪ್ ಇದೆ ಅಷ್ಟೇ. ಮುಂಬೈಲೇ ಆಡ್ತಾ ಇದೆ ನಮ್ಮ RCB, ಅದು ಮುಂಬೈ ಇಂಡಿಯನ್ಸ್ನ ಹೋಮ್ ಗೇಮು 12ನೇ ತಾರೀಕು. ಸೊ ಇದಿಷ್ಟು ಬಿಟ್ಟಿರುವಂಥ ಸ್ಕೆಡ್ಯೂಲು ಅಫಿಷಿಯಲಿ ಇವಾಗ ಕನ್ಫರ್ಮ್ ಆಗಿದೆ ಅಂತ ಅಂದ್ಕೊಳ್ಳಿ. ಇನ್ನೂ ಸ್ಕೆಡ್ಯೂಲ್ ಅನೌನ್ಸ್ ಆಗಿಲ್ಲ ಅಫಿಷಿಯಲಿ, ವೆಯ್ಟ್ ಮಾಡಿ ಅಂತ ಹೇಳಿದರೆ 7 ಗಂಟೆಗೆ ಅಫಿಷಿಯಲಿ ಡಿಕ್ಲೇರ್ ಆಗುತ್ತೆ ಅಂತ. ಬಟ್ ಅದಕ್ಕಿಂತ ಮುಂಚೆನೇ ಬಂದಂಥ ಲೀಕ್ಔಟ್ ಆದಂಥ ಸ್ಕೆಡ್ಯೂಲು ಇದು 20 ಮ್ಯಾಚ್ಗಳ ಸ್ಕೆಡ್ಯೂಲು. RCB ಪ್ಲೇಯಿಂಗ್ 2 ಮ್ಯಾಚ್ ಅಟ್ ಬೆಂಗಳೂರು, 1 ಮ್ಯಾಚ್ ಅಟ್ ಮುಂಬೈ, 1 ಮ್ಯಾಚ್ ಅಟ್ ಗುವಾಟಿ. ಸೊ ನೋಡೋಣ ಹೆಂಗೆ ಆಡ್ತಾರೆ ನಮ್ಮ RCB ಫಸ್ಟ್ ಫೇಸ್ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವೆಯ್ಟ್ ಮಾಡಿ ಸಾಕಾಗಿ ಹೋಗ್ಬಿಟ್ಟಿತ್ತು ಈ ಒಂದು ಸ್ಕೆಡ್ಯೂಲ್ಗೆ. ಅಲ್ಟಿಮೇಟ್ಲಿ ಈಗ ಈಚೆ ಬಂದಿದೆ, ಅದು ಪಾರ್ಷಿಯಲ್ ಸ್ಕೆಡ್ಯೂಲು, ಫುಲ್ ಸ್ಕೆಡ್ಯೂಲ್ ಈಚೆ ಬಂದಿಲ್ಲ. ಮತ್ತೆ ಸಿಗುವ.